ಆಯ್ತೆ ವಿಡಿಯೋ ಮಾಡ್ತಿದ್ಯಾ? ಹೌದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವಾಗ ಊರಿಗೆ ಹೊರಟಿದ್ದೀನಿ, ಶಿವಮೊಗ್ಗಕ್ಕೆ. ದಸರಾ ಹಾಲಿಡೇ ಬಂತಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ. ಮತ್ತು ಅಣ್ಣನ ಮಗಳು ಕೂಡ ಇದ್ದಾಳಲ್ಲ, ಅವಳನ್ನು ಬಿಟ್ಟು ನಾನು ಅಮ್ಮನ ಮನೆಗೆ ಹೋಗೋದು. ತಿಂಡಿ ಎಲ್ಲ ಆಯಿತು, ರಿಕ್ಷಾ ಕೇಳಿದ್ದೀನಿ, ಈಗ ಹೊರಡಬೇಕು. ವೆಲ್ಕಮ್ ಟು ಮೈ ಚಾನಲ್. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಅಷ್ಟೇ ಎದ್ದೆ. ನಿನ್ನೆಷ್ಟು ಊರಿಂದ ಬಂದು ನಿನ್ನೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ತುಂಬ ರಶ್ ಇತ್ತು, ಹಾಗಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಈ ವಿಡಿಯೋ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಭೂಮಿಕಾ ತುಳಸಿ ಕಟ್ಟೆ ತೊಳಿಲಿಕ್ಕೆ ನೀರು ತರಲಿಕ್ಕೆ ಹೋಗಿದ್ದಾಳೆ. ಭೂಮಿಕನ ಮನೇಲಿದ್ದೀವಿ ನಾವು. ನಿನ್ನೆ ಅಷ್ಟೇ ಬಂದಿದ್ದು ಫ್ರೆಂಡ್ಸ್. ಏನು ಮಾಡ್ತಿದ್ಯಾ? ನಾನು ತುಳಸಿ ಗಿಡ ಇರ್ತಲ್ಲ, ಅದಕ್ಕೆ ಪೂಜೆ ಮಾಡ್ತಿದ್ದೆ. ಸ್ವಲ್ಪ ತೊಳೆ ಒಬ್ರು ನೋಡಿ ಮಣ್ಣು ಆಡ್ತಿದ್ದಾರೆ. ಆಡ್ಬಾ. ಆಂಟಿ ಚೆನ್ನಾಗಿದ್ದೀರಾ? ಹಿಂಗೆ ಸುಮ್ಮನೆ ಮಾಡ್ತಾ ಇದ್ದ. ಹಾಂ, ಯಾರು? ಭೂಮಿಕನ? ಇಲ್ಲ ಆಂಟಿ, ಬೇಗ ಹೇಳ್ತಾಳೆ 5 ಗಂಟೆಗೆ. ಹಾಂ, ನಮ್ಮನೆಗೆ ಬಂದಾಗಲಿಂದ 5 ಗಂಟೆಗೆ ಹೇಳ್ತಾಳೆ ಅವಳು. ಎಕ್ಸಾಮ್ ಇದ್ದಾಗ 4 ಗಂಟೆಗೆ ಹೇಳ್ತಾಳೆ. ಕರಿಯ ಬಾ ಇಲ್ಲಿ. ಕರಿಯ ಬಾ ಇಲ್ಲಿ. ಕರಿಯಾ ಬಾ ಇಲ್ಲಿ. ಕಾಯಿಲೆ ಶುರು ಆಗ್ತದೆ. ಬೆಳಗಿನ ತಿಂಡಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ, ಮತ್ತು ಶೇಂಗಾ ಚಟ್ನಿ. ಈಗ ತಿನ್ನೋದು ಬ್ಯಾಟಿಂಗ್. ಈಗ ತಿಂಡಿ ತಿನ್ನೋದು, ನಾನು ನನ್ನ ಮಗಳು ತಿಂಡಿ ತಿಂತಾ ಇದ್ದೀವಿ. ತಿಂಡಿ ಎಲ್ಲ ಆಯಿತು. ಈಗ ತೋಟಕ್ಕೆ ಹೊರಟಿದ್ದೀವಿ. ನಾನು, ಅಮ್ಮ, ಗಾನವಿ, ನನ್ನ ಮಗಳು, ಅಣ್ಣನ ಮಗ ಎಲ್ಲ ಹೋಗೋಣ ಬನ್ನಿ. ಒಬ್ಬರು ಮನೆಗೆ ಸೀಬೆಕಾಯಿ ಕುಯ್ಲಿಕ್ಕೆ ಬಂದು ನಾವು. ಹಣ್ಣಾಗಿಲ್ಲ ಅನಿಸುತ್ತೆ. ಸಿಕ್ತ ಪಾಪು? ತೋರಿಸು ರಮ್ಮಿ, ಅದನ್ನು ಕುಯ್ಯು. ಇನ್ನು ಹಣ್ಣಾಗಬೇಕು. ಒಮ್ಮೆ ನೋಡಿದ್ನಲ್ಲ, ಇಲ್ಲುಂಟು. ಇಷ್ಟು ಸಿಕ್ಕಿದೆ. ಈಗ ಹೋದರೆ ಕೊಪ್ಪ ಎನ್ನರ್ಪುರ ರೋಡು, ಹೀಗೆ ಹೋದರೆ ಶಿವಮೊಗ್ಗ ರೋಡು. ಇಲ್ಲೊಂದು ಮರದಲ್ಲಿ ಹೂವು ಬಿಟ್ಟಿದೆ, ಏನು ಚಂದ ಬಿಟ್ಟಿದೆ ನೋಡಿ. ನಡೀರಿ. ಇದು ಅಮ್ಮ ಮನೆಯದು ದೇವ್ರದು. ಇದು ಇಲ್ಲಿಗೆ ಪೂಜೆ ಕೊಡೋದು ಇವರು. ತೋಟದ ಹತ್ರ ಇದೆ. ಬಾಗ್ಲಾಕಿ ಮಂಗಳವಾರ ಪೂಜೆ ಇರುತ್ತೆ ಇಲ್ಲಿ. ಬಾಗ್ಲಾಕಿದ್ದಾರೆ ಒಳಗಡೆ ಹೋಗ್ಲಿಕ್ಕೆ. ಹಾಂ, ಮರ ಬಿದ್ದಿದ್ದ ಅದಾಗೆ. ಅದೇ ತೋಟ ತುಂಬ ದೂರ ಇದೆ ಬರಲಿಕ್ಕೆ. ನಮ್ಮ ಚಿಕ್ಕಪ್ಪರದ್ದು ಅಡಿಕೆ ಕೊಯ್ಲಾಗ್ತಾ ಉಂಟು, ತೆಗಿತಾ ಇದ್ದಾರೆ, ಅದಕ್ಕೆ ಟ್ಯಾಕ್ಟ್ರಿ ಬಂದಿದೆ. ಬಬ್ಲಿ ನಿಧಾನ, ಬೀಳ್ತೀಯಾ?
ನೋಡೋಣ. ಜಾರಲ್ವಾ ನೀರು ಬರ್ತೈತಲ್ಲ. ದಸರಾಕ್ಕೆ ಹೆಂಗೂ ಗೊಂಬೆ ಕೂರಿಸ್ಬೇಕಲ್ಲ, ಅವಳನ್ನೇ ಕೂರ್ಸೋಣ ಅಂತ. ಅಮ್ಮರು ರೇಷ್ಮೆ ಗಿಡ ಕೂಡ ಹಾಕಿದ್ದಾರೆ. ಇದೇ ರೇಷ್ಮೆ ಗಿಡ, ಅಲ್ಲಿ ತುಂಬ ಹಾಕಿದ್ದಾರೆ, ತೋರಿಸ್ತೇನೆ. ಹುಳ ಬಿಟ್ಟಿಲ್ಲ, ರೇಷ್ಮೆ ಹುಳ ಗಿಡ ಹಾಕಿದ್ದಾರೆ. ಇನ್ನು ಹುಳ ಬಿಡಬೇಕಿನ್ನು. ಇದೇ ರೇಷ್ಮೆ ಗಿಡ. ಹಣ್ಣಿಲ್ಲ ಅನಿಸುತ್ತೆ, ರೇಷ್ಮೆ ಹಣ್ಣು. ಓ ಇದೆ, ಇಲ್ಲಿದೆ ಹಣ್ಣು, ತೋರಿಸ್ತೀನಿ ಒಂದು ನಿಮಿಷ. ಹಾಂ ಇಲ್ಲಿದೆ ನೋಡಿ ಹಣ್ಣು. ಇದಿನ್ನೂ ಹಣ್ಣಾಗಬೇಕು. ಇನ್ನು ಹಣ್ಣಾದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅಲ್ಲಿ ಎಂಡಿಂದ ಇಲ್ಲಿ ಫುಲ್ಲು ರೇಷ್ಮೆ ಹಾಕಿದ್ದಾರೆ. ಇದೆ, ತೋರಿಸ್ತೀನಿ ಒಂದು ನಿಮಿಷ. ಹಾಂ, ರಾತ್ರಿಗೆಲ್ಲ ಕಾಡಾನೆ ಕೂಡ ಬರುತ್ತೆ ಇಲ್ಲಿ. ಕಾಡಾನೆ ಬಂದು ಬೆಳೆ ಎಲ್ಲ ನಾಶ ಮಾಡುತ್ತೆ. ಇಲ್ಲೊಂದು ನೀರು ಹೋಗ್ತಾ ಇದೆ, ಹಳ್ಳ ಥರ ಇದೆ, ಇಲ್ಲಿ ಕಾಣಿಸ್ತಿದೆ ಅನ್ಸುತ್ತೆ. ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಬೇಲಿ ಇದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ನೀರು, ಹಳ್ಳ ಥರ ಹೋಗಿದೆ ನೋಡಿ. ಅಲ್ಲಿ ನೀರು ದಾಟ್ಲಿಕ್ಕೆ ಆಗಲ್ಲ, ಇಲ್ಲಿ ಫುಲ್ ಎಲ್ಲ ಇದೆ. ನೋಡಿ ನೀರು, ನಮ್ಮ ಊರಿನ ನೀರು. ನಾವು ಈಗ ತೋಟಕ್ಕೆ ಬಂದಿದ್ದೀವಿ. ತೋಟದಲ್ಲಿ ನೀರಿದೆ ನೋಡಿ. ನೀರು ಇಲ್ಲಿ ಭಾಳ ಬಿದ್ದರೆ ಇದೆ, ಹಾಗಾಗಿ ಕಾಣಿಸುವುದಿಲ್ಲ ನೋಡಿ. ಇಲ್ಲಿ ಒಂದು ಹುಡುಗಿ ಬಂದಳು. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ ನಾಟಿ ಹಾಗಲಕಾಯಿ. ಅಮ್ಮ ಕೊಯ್ತಾ ಇದ್ದಾರೆ. ಇಷ್ಟು ಹಾಗಲಕಾಯಿ ಸಿಕ್ಕಿದೆ ಈಗ ಪಲ್ಯ ಮಾಡಲಿಕ್ಕೆ. ಪಲ್ಯ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು. ತುಂಬ ಬಿಟ್ಟಿದೆ ನೋಡಿ. ಎಷ್ಟು ಸಿಕ್ಕಿದೆ ನೋಡಿ, ನೋಡಿ ಇಷ್ಟು ಸಿಕ್ಕಿದೆ. ಪಲ್ಯ ಮಾಡಿದ್ದೆ. ಹಾಗಲಕಾಯಿ ಪಲ್ಯಗೆ 2 ಟೊಮೆಟೊ, ಜಜ್ಜಿದ ಬೆಳ್ಳುಳ್ಳಿ, ಹಾಗೆ 2 ಈರುಳ್ಳಿ, ಸ್ವಲ್ಪ ಕಾಯಿ ತುರಿ. ಮತ್ತು ಇಲ್ಲಿ ಹಾಗಲಕಾಯಿನ ಬಿಸಿ ಮಾಡ್ತಾ ಇದ್ದಾರೆ. ಎಷ್ಟು ಹುರ್ಕೊಂತೀವೋ ಅಷ್ಟು ಒಳ್ಳೇದು ಪಲ್ಯಗೆ. ಈ ಥರ ಚಂದ ಬಾಡಿಸ್ಕೋಬೇಕು. ತವಾ ಬಿಸಿಯಾದ ನಂತರ ಸ್ವಲ್ಪ ಆಯಿಲ್ ಹಾಕಿದ್ದಾರೆ. ಯಾವ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಬಾಡಿಸ್ಕೋಬೇಕು. ಫ್ರೈ ಮಾಡ್ಕೋ. ಮುಂಚೆನೆ ಕಡಲೆಬೇಳೆ ಹಾಕಬೇಕಿತ್ತು, ಅದು ನೆನ್ಪು ಬರಲಿಲ್ಲ. ಈಗ ಕಡಲೆಬೇಳೆ ಆ್ಯಡ್ ಮಾಡ್ತಿದ್ದಾರೆ. ಕಡಲೆಬೇಳೆ ಚೆಂದ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಟೊಮೊಟೊ, 2 ಹೆಚ್ಚಿದ ಟೊಮೆಟೊ, ಹಾಗೆ ಸ್ವಲ್ಪ ಅರಿಶಿಣದ ಪುಡಿ. ಈಗ ಎಲ್ಲ ಎರಡನ್ನು ಮಿಕ್ಸ್ ಮಾಡೋಣ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಈಗ ಹಾಗಲಕಾಯಿನ ತೊಳೆದು ಹಾಕ್ತಿದ್ದಾರೆ. ಹಾಗಲಕಾಯಿನ ಫಸ್ಟ್ ಬಿಸಿ ಮಾಡಿ ಇಟ್ಕೊಂಡು ತೊಳೆದು ಹಾಕ್ತಿದ್ದಾರೆ. ಇವಾಗ ಈ ಪಲ್ಯ ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈಗ ಬಾಡಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಆ್ಯಡ್ ಮಾಡ್ತಿದ್ದಾರೆ. 1.5 ಲೋಟ, ಸಣ್ಣ ಲೋಟದಲ್ಲಿ. ಈಗ ಪಲ್ಯನ ಬೇಯಲಿಕ್ಕೆ ಇಡ್ತಾರೆ. ನೀರು ಆ್ಯಡ್ ಆದಮೇಲೆ 1 ಸ್ಪೂನು ಖಾರದ ಪುಡಿ, ಧನ್ಯದ ಹುಡಿ 1/2 ಸ್ಪೂನ್, ಇಷ್ಟು ಬೆಲ್ಲ, ರುಚಿಗೆ ತಕ್ಕ. ಬೆಲ್ಲ ಏನಕ್ಕೆ ಹಾಕೋದು? ಅದು ಸ್ವಲ್ಪ ಕೈ ಹೊಡಿತಂತ, ಕೈ ಇರುತ್ತಲ್ಲ. ಹುಣಸೆಹಣ್ಣಿನ ರಸ ಬೇಯಿ ಈ ಕ್ಲೀನಾಗೆ ಬೇಯಬೇಕಿದು. ತುಂಬ ಹೊತ್ತು ಬೇಯಬೇಕು. 3/4% ಬೆಂದಾದ್ಮೇಲೆ ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿ
ಈಗ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ನೋಡಿ ಹೇಗಿದೆ ಆಗಿದೆ. ರುಚಿಕರವಾದ ಅಕ್ಕಿ ರೊಟ್ಟಿ ಹಾಗಲಕಾಯಿ ಪಲ್ಯ ರೆಡಿ. ಅಮ್ಮನ ಮನೆಯಲ್ಲಿ 4 ಬೆಕ್ಕಿನ ಮರಿ ಹಾಕಿದೆ ನೋಡಿ ಇಲ್ಲಿ. ಎಲ್ಲರೂ ಊಟ ಮಾಡ್ತಿದ್ದೀವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.